ಜನ್ಮದಿನವನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನನಗೆ ಎಷ್ಟು ಒತ್ತಡ ಇದೆ ಅನ್ನೋದು ಕೂಡ ತಮ್ಮೆಲ್ಲ ಅರಿವಿದೆ. ಆದರೂ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಕೂಡ ಎಷ್ಟೇ ಕಷ್ಟ ಇದ್ರೂ ಕೂಡ ತಪ್ಪಿಸ್ಕೊಳ್ದೆ ನಾನು ಸಹಾಯ ಮಾಡೋದು ಬೇರೆ ವಿಚಾರ, ಆದರೂ ತಪ್ಪಿಸ್ಕೊಳ್ದೆ ನಾನು ಬರ್ತೀನಿ ಅಂದ್ಮೇಲೆ ನಿಮ್ಗೆ ನನಗಿಬ್ಬರಿಗೂ ಎಷ್ಟು ಜವಾಬ್ದಾರಿ ಇದೆ ಈ ತಾಲೂಕಿನಲ್ಲಿ ಅಂತೇಳಿ ತಾವೆಲ್ಲ ಅರ್ಥವನ್ನ ತಾವೆಲ್ಲ ಮಾಡ್ಕೊಳ್ಬೇಕು. ಸರ್ವಪಲ್ಲಿ ರಾಧಾಕೃಷ್ಣ ಅವರ ಇತಿಹಾಸ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ. ಬಹಳ ಉತ್ತಮ ಮಟ್ಟಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅವ್ರಿಗೆ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟು ಈ ದೇಶದ ಉತ್ತಮ ಸ್ಥಾನವನ್ನು ಕೂಡ ಅವತ್ತು ಕೊಟ್ಟು ಆಯ್ಕೆ ಮಾಡಿ ಶಿಕ್ಷಕರಿಗೆ ಗೌರವ ಕೊಡುವಂತ ಒಂದು ದೊಡ್ಡ ಕೆಲಸವನ್ನು ಕೂಡ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಬಂದಿದೆ. ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾಗ ಪ್ರೊಫೆಸರ್ ಆಫ್ ಫಿಲಾಸಫಿ ಮಾಡ್ತಿದ್ದಾಗ ಮಹಾರಾಜ ಕಾಲೇಜಿನಲ್ಲಿ ಅವರು ಟ್ರಾನ್ಸ್ಫರ್ ಆಗ್ತಾರಂತೆ. ಟ್ರಾನ್ಸ್ಫರ್ ಆದ್ಮೇಲೆ ಅವರಿಗೆ ಬೀಳ್ಕೊಡುಗೆ ಕೂಡ ಕೊಡುವಂತ ಒಂದು ಕಾರ್ಯಕ್ರಮ. ಆಗ ರೈಲ್ವೆ ಸ್ಟೇಷನ್ ಇಂದ ನಿಲ್ಲಿಸಿ ಕೊನೆಗೆ ಒಂದು ಅಲ್ಲಿ ಮೈಸೂರು ಟಾಂಗ ಎಲ್ಲ ಇದೆಯಲ್ಲ ನೋಡಿದ್ರಲ್ಲ, ಅದು ನಿಲ್ಸಿರ್ಬೇಕಾದ್ರೆ ಎಲ್ಲ ಕುದುರೆ ಎಲ್ಲ ಪಕ್ಕದಲ್ಲಿ ಇತ್ತಂತೆ. ಅದ್ರ ಮೇಲೆ ಅವ್ರ ಹತ್ರ ಅವ್ರಿಗೆ ಆಸಕ್ತಿ ಮಾಡಕ್ ಹೋಗ್ಲಿಲ್ಲ. ಆಗ ವಿದ್ಯಾರ್ಥಿಗಳೇ ಅವ್ರನ್ನ ಕುಂಡಿಸಿ ನೇರವಾಗಿ ಕಾಲೇಜಿಗೂ ಕೂಡ ಅವ್ರನ್ನ ಎಳ್ಕೊಂಡು ಹೋಗಿ ಅವ್ರಿಗೆ ಸನ್ಮಾನ ಮಾಡಿದಂತ ಒಂದು ಇತಿಹಾಸ ಯಾವುದೋ ಒಂದು ಲೇಖನದಲ್ಲಿ ಅವರು ಬರೆದಿದ್ದಾರೆ ವಿದ್ಯಾರ್ಥಿಗಳು. ಅಂದ್ರೆ ಒಂದು ಶಿಕ್ಷಕರ ಮೇಲೆ ಯಾವ ರೀತಿ ಅವ್ರಿಗೆ ಪ್ರೀತಿ ಇತ್ತು, ಆವತ್ತಿನ ಕಾಲದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣ ಮೇಲೆ ವಿದ್ಯಾರ್ಥಿಗಳಿಗೆ ಸಂಬಂಧ ಯಾವ್ದಿತ್ತು ಅನ್ನೋದನ್ನ ನಾನು ನಿಮ್ಗೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಬಹಳ ಸಂತೋಷ, ಅತಿ ಹೆಚ್ಚು ಹೆಣ್ಣುಮಕ್ಕಳು ಇವತ್ತು ಶಿಕ್ಷಕ ವೃತ್ತಿಯನ್ನ ತೆಗೆದುಕೊಂಡು ಇಲ್ಲಿ ಈ ಸಮಾರಂಭಕ್ಕೆ ಬಂದಿದ್ದೀರಿ. ಈ ತಾಲೂಕಿನ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಗುರುವೇ ಒಬ್ಬ ದೊಡ್ಡ ತತ್ವ, ಗುರುವೇ ಒಬ್ಬ ದೊಡ್ಡ ತಪಸ್ಸನ್ನ ಮಾಡಂತವ್ರು. ನಮ್ಮ ಜೀವನದಲ್ಲಿ ಗುರು ಮತ್ತು ಗುರಿ ಎರಡೂ ಕೂಡ ನಾವು ಇಟ್ಕೊಂಡು ನಾವು ಬದುಕಬೇಕಾಗ್ತದೆ, ನೀವು ಕೂಡ ಮಾರ್ಗದರ್ಶನವನ್ನ ಕೊಡಬೇಕಾಗ್ತದೆ. ಸ್ವಾಮಿ ವಿವೇಕಾನಂದ ಅವರ ವಿಚಾರ, ರಾಮಕೃಷ್ಣ ಅವರ ಶಿಷ್ಯ ಪರಮಹಂಸ ವಿಚಾರ, ಗುರುಗಳ ವಿಚಾರ ಪ್ರಸ್ತಾವನೆ ಮಾಡ್ತಿದ್ರು. ಅವರು ಎಲ್ಲರಿಗೂ ಕೂಡ ಅವರ ಪಾಠ ಯಾವ ಸಂದರ್ಭದಲ್ಲೂ ಕೂಡ ನಾನು ಅನ್ನೋ ಒಂದು ಪದವನ್ನ ತೆಗೆದಾಕಿ, ನಾನು ಅನ್ನೋದು ನಾನೇ ಇವೆಲ್ಲ ತೆಗೆದಾಕಿ ಪ್ರತಿ ಹಂತದಲ್ಲೂ ಕೂಡ ನಾವು ಅನ್ನೋದನ್ನ ವಿಚಾರವನ್ನ ಮಾಡಿ ಆಗ ಯಾರು ಅದನ್ನ ಕಲಿಸ್ಕೊಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಲ್ಲೇ ಅವನ ಶ್ರೇಷ್ಠತೆಯನ್ನ ಕಾಣ್ತದೆ ಅನ್ನೋದು ಕೂಡ ವಿವೇಕಾನಂದರು ಹೇಳಿದ್ರು ಅನ್ನೋದನ್ನು ನಾವೆಲ್ಲ ಇತಿಹಾಸ ಪುಟದಲ್ಲಿ ನಾವು ನೋಡಿದ್ದೇವೆ. ಮಕ್ಕಳ ಮೆದುಳಿಗೆ ಶಿಕ್ಷಣವನ್ನ ತಾವೆಲ್ಲ ನೀಡ್ತೀರಿ. ಅವ್ರ ಮೆದುಳಿಗೆ ಶಿಕ್ಷಣ ನೀಡೋದ್ರಲ್ಲಿ ಪದಗಳನ್ನ ಕೊಡೋದ್ರಲ್ಲಿ ಅರ್ಥ ಇಲ್ಲ, ಅದು ಹುರಿಯದಲ್ಲಿ ಬರಬೇಕು. ಆಗ ನೀವು ನಿಮ್ಮ ಜವಾಬ್ದಾರಿಯನ್ನ ಹೆಚ್ಚಿಗೆ ಆಗ್ತದೆ. ಇವತ್ತು ನಿಮ್ಮ ಮನಸ್ಸಿನಲ್ಲಿ ನಾವು ಬಹಳ ವಿಚಾರವನ್ನ ತಾವೆಲ್ಲ ಅನ್ಕೊಂಡಿರ್ತೀವಿ. ಈಗ ನಿಮ್ಮ ಕಾಲ ಬೇಕೆ ಬೇರೆ ಬದಲಾವಣೆ ಆಗಿದೆ. ಈಗ ನನಗೂ 63-64 ವಯಸ್ಸು ಹತ್ರ ಬಂದ್ಬಿಟ್ಟಿದ್ದೀನಿ ನಾನು. ಸೊ ನಮ್ಮ ಕಾಲದ ಎಜುಕೇಶನ್ ಬೇರೆ ಇತ್ತು. ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಈಗೆಲ್ಲ ಸಿಸ್ಟಮ್ ಎಲ್ಲ ಬೇಕಾದಷ್ಟು ಚೇಂಜ್ ಆಗೋಗಿದೆ. ಈಗ ಪುಟ್ಟಣ್ಣವರು ಒಂದು ಮಾತು ಹೇಳ್ಬಿಟ್ಟು ಹೋದ್ರು, ಅದೇನೋ ಟಿ ಪರೀಕ್ಷೆ ಸುಪ್ರೀಂ ಕೋರ್ಟ್ ಅವರು ಬಂದ್ಬಿಟ್ಟಿದೆ ಅಂತ. ಅವರು ನನಗೂ ಅವ್ರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಈ ವಿಚಾರದಲ್ಲಿ. ಅವರ ಹೇಳಿದ್ರೆ ನಾನು ಇನ್ನೂ ನೋಡಿಲ್ಲ, ಅದನ್ನ ಚೆಕ್ ಮಾಡ್ತೀನಿ.
ಯಾವುದೇ ಆಗಲಿ ಶಿಕ್ಷಣಕ್ಕೆ ಪ್ರತಿ ಹಂತದಲ್ಲೂ ಕೂಡ ನಾವು ಅಪ್ಡೇಟ್ ಆಗ್ಬೇಕಾಗ್ತಾ ಇರ್ತದೆ. ಯಾಕೆಂದ್ರೆ ಮೊದಲೆಲ್ಲ ನಮ್ಮ ಕಾಲದಲ್ಲಿ ನಾನೀಗ ಕೇಳ್ತಿದ್ದೆ, ಹಿಂದೆ ನಾವು ಈಗ ಪ್ರತಿ ಹಂತದಲ್ಲೂ ಕೂಡ ಈಗ ಬೇಕಾದಷ್ಟು ಬದಲಾವಣೆಯನ್ನ ನಾವು ಅದೇನೋ ಅಬ್ಕಸ್ಸು ಬಂತು, ಆಮೇಲೆ ಕ್ಯಾಲ್ಕುಲೇಟರ್ ಬಂತು, ಆಮೇಲೆ ಕಂಪ್ಯೂಟರ್ ಬಂತು, ಸೂಪರ್ ಕಂಪ್ಯೂಟರ್ ಬಂತು, ಈಗ ಗೂಗಲ್ ಚಾಟ್ ಜಿಪಿಟಿ ಬಂದ್ಬಿಟ್ಟಿದೆ. ಏನಾದ್ರು ವಿಚಾರ ಬೇಕಾದ್ರೆ ಗೂಗಲ್ ಕೇಳ್ತೀವಿ. ನಾನೊಂದಿನ ಯಾವುದೋ ಹಿಂಗೆ ನನ್ನ PA ಏನು ಫೋನ್ ಮಾಡ್ಬಿಟ್ಟು ನನ್ನ ಪ್ರೆಸ್ ಸೆಕ್ರೆಟರಿ ಕೇಳಿದೆ, ಎಲ್ಲ ಹೋಗ್ತಾ ಇದೀನಿ ಏನ್ ಹೇಳ್ಬೇಕೆ ಅಂತ. ಆಗ ನನ್ನ ಮಗಳು ಕೇಳಿಸ್ಕೊಂಡು ನನ್ನ, ಅಪ್ಪ ಯಾಕೆ ಅದನ್ನೆಲ್ಲ ನೀನ್ ಕೇಳ್ತಾ ಇದ್ಯಾ, ಚಾಟ್ ಜಿಪಿಟಿಗೆ ಹಾಕೋ, ನೀ ಏನ್ ಮಾತಾಡ್ಬೇಕು ಅಂತ ಅಲ್ಲೇ ಬರ್ತದೆ ಅಂತೀವಿ. ಅಂದ್ರೆ ಅಷ್ಟು ಜನರು ಜಾಗೃತಿ ಆಗ್ಬಿಟ್ಟಿದ್ದಾರೆ, ಮಕ್ಕಳು ಕೂಡ ಅಷ್ಟು ಜ್ಞಾನ ಅವರಿಗೆ ಹೆಚ್ಚಿದೆ. ಮುಂದಕ್ಕೆ ನಿಮ್ಮ ಚಾಲೆಂಜ್ ಏನಪ್ಪಾ ಅಂತಂದ್ರೆ, ನೀವು ಈಗ ಹೊಸ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದಿದೆ. ಈಗ ಮುಂದಕ್ಕೆ ನೆಕ್ಸ್ಟ್ 10 ವರ್ಷದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಬದಲಾವಣೆ ಮಾಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ದಿನ ಅಪ್ಡೇಟ್ ಆಗ್ತಾ ಇರಬೇಕು. ನಾನು ಎಷ್ಟೋ ಶಾಲೆಗಳಲ್ಲಿ ನಾನು ಗಮನಿಸ್ತಾ ಇದ್ದೇನೆ. ನಾನು ಒಂದು 3-4 ಶಾಲೆಗಳಲ್ಲಿ ಬಹಳ ಜವಾಬ್ದಾರಿಯಾಗಿದ್ದೆ, ನಂಗೆ ಟೈಮ್ ಇಲ್ಲ. ಏನಾದ್ರು ಟೀಚರ್ ಏನಾದ್ರು ತಪ್ಪು ಹೇಳಿದ್ರೆ ಮಕ್ಕಳೇ ಟೀಚರ್ಗೆ ನೀವು ಹೇಳ್ತಾ ಇರೋದು ತಪ್ಪು ಅಂತ ಕ್ವಶನ್ ಮಾಡೋಂಥ ಒಂದು ಪರಿಸ್ಥಿತಿ, ಅಷ್ಟು ನಾಲೆಜ್ ಈಗ ಪ್ರತಿಯೊಂದು ಮಗು ಕೂಡ ತನ್ನ ಇರೋಂಥ ಈ ಒಂದು ಫೋನಿನ ವ್ಯವಸ್ಥೆ, ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಇವತ್ತು ಅವ್ರು ತಿಳ್ಕೊಳ್ಳುವಂಥ ಶಕ್ತಿ ಇದೆ. ಆದ್ರಿಂದ ಯಾವುದೇ ಸುಪ್ರೀಂ ಕೋರ್ಟ್ ಏನಾದ್ರು ಆರ್ಡರ್ ಮಾಡಿದ್ರೆ ಅದು ಬೇರೆ ವಿಚಾರ, ನೀವು ಅಪ್ಡೇಟ್ ಆಗ್ಬೇಕು. ನೀವು ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ನೀವು ನಿಮ್ಮ ಮಕ್ಕಳಿಗೆ ನೀವು ನ್ಯಾಯ ಕೊಡಕ್ ಆಗುದಿಲ್ಲ. ಸೊ ಹಂಗೆ ನಾನು ಅದನ್ನ ಚೆಕ್ ಮಾಡ್ತೀನಿ. ನಮ್ಮ ಇವ್ರು ಹೇಳಿದ್ ನಾನು ನೋಡಿದೆ, ಏನೋ 1 ಲಕ್ಷ ಜನಕ್ಕೆ ಅನುಕೂಲ ಆಗ್ತದೆ, ಅದನ್ನ ಎಕ್ಸಾಮ್ ತಗೊಳ್ಳೋದು ಬೇಡ ಅಂತ ಅಷ್ಟೇ ಏನೆಲ್ಲ ಚಪ್ಪಲಿ ಹೊಡಿತಾ ಇದ್ದೀರ. ಇನ್ನೊಂದು ಹೇಳಿದವರು ನಿಮ್ಗೆಲ್ಲ ಬೇರೆ ಪೆನ್ಷನ್ ಕೊಡ್ತೋ, ಅದೇನೋ ಇನ್ನೊಂದು ಪ್ರಮೋಷನ್, ಸಿಲಿಂಡರ್ ರೂಲ್ಸ್ ಅದೆಲ್ಲ ಕೂಡ ಮಾಡಿದಂತ ಒಬ್ಬ ಚಪ್ಪಲಿನೇ ಹೊಡಿಲಿಲ್ಲ. ಇಲ್ಲ ನಿಮ್ಗೆ 6ನೇ ಪೇ ಕಮಿಷನ್ 7ನೇ ಕಮಿಷನ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಚಪ್ಪಲಿ ಹೊಡಿಲ್ಲ. ನಿಮ್ಗೆ ಏನು ಭಾರ ಕಡಿಮೆ ಆಗೋದು ಮಾತ್ರ ನೀವು ಚಪ್ಪಲಿ ಹೊಡಿತಾ ಇದ್ದೀರ. ಇದಲ್ಲ ಈ ವ್ಯವಸ್ಥೆಯಲ್ಲಿ. ಸೊ ಹಂಗೆ ತಾವು ಈ ಸಂದರ್ಭದಲ್ಲಿ ನಿಮ್ಮ ಏನು ಈ ಜವಾಬ್ದಾರಿ ಇದೆ, ನಿಮ್ಮ ಮೇಲೆ ನಾವು ನಂಬ್ಕೊಂಡಿದ್ದೀವಿ. ಇಡೀ ವ್ಯವಸ್ಥೆ ತನ್ನ ತಂದೆ ತಾಯಿದಿರಿಗೆ ಇನ್ನೇನಿಲ್ಲ ನಿಮ್ಮ ಮೇಲೆ. ಅವ್ರಿಗಿನ್ನ ಯಾವುದೇ ಆಗಲಿ ತಮ್ಮ ಮಗು ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಮಾತು ಕೇಳಿಲ್ಲ ಅನ್ನೋ ಶಿಕ್ಷಕರ ಮಾತನ್ನ ಕೇಳ್ತಾರೆ ಅನ್ನೋದು ನಮ್ಗೆಲ್ಲ ಕೂಡ ಅನುಭವ ಇದೆ. ಆದ್ರಿಂದ ಇವತ್ತು ತಾವು ಈ ಸಂದರ್ಭದಲ್ಲಿ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಿಕ್ಷಕರೀಗ, ಎಲ್ಲಿ ಶಿಕ್ಷಕರು? ಬೆಂಗಳೂರು ದಕ್ಷಿಣ ಜಿಲ್ಲೆ ಶಿಕ್ಷಕರು. ನಿಮ್ಮನ್ನ ಗ್ಲೋಬಲ್ ಮಟ್ಟದಲ್ಲಿ ಇವತ್ತು ನಾವು ಕಾಂಪಿಟೇಷನ್ಗೆ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕಾಗ್ತದೆ. ಇವತ್ತು ಬೆಂಗಳೂರಿಗೆ ಯಾಕೆ ಇಷ್ಟು ಆಕರ್ಷಣೆ ಬಂದಿದೆ, ನಾವು ಇಷ್ಟು ಶಕ್ತಿ ಇದೆ, ಇಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ಇವತ್ತು ಯಾರು ಕೂಡ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಂದ ಹಿಡಿದು ಪ್ರೈವೇಟ್ ಸ್ಕೂಲ್ ಮಕ್ಕಳು ಕೂಡ 25 ಲಕ್ಷ IT ಪ್ರೊಫೆಷನ್ಸ್ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಇದ್ದಾರೆ. ಅದೇ ಸಿಲಿಕಾನ್ ವ್ಯಾಲಿ ಅಲ್ಲಿ ಅಮೆರಿಕಲ್ಲಿ 13 ಲಕ್ಷ ಇದ್ದಾರೆ. ಅಂದ್ರೆ ಇಡೀ ದೇಶದಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವಂತ ಶಿಕ್ಷಣದ ವ್ಯವಸ್ಥೆ, ಕ್ವಾಲಿಟಿ ಆಫ್ ಎಜುಕೇಶನ್ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಕಾಂಪಿಟೇಷನ್ ವರ್ಲ್ಡ್. ಎಲ್ಲ ಕೂಡ ಇಲ್ಲೇ ಈ ಸಿಲಿಕಾನ್ ವ್ಯಾಲಿಯಲ್ಲಿ ಏನು ನೀವು ಯಾವುದೇ ತೆಗೆದುಕೊಳ್ಳಿ, ಸ್ಟಾರ್ಟ್ಅಪ್ ತೆಗೆದುಕೊಳ್ಳಿ, IT ವಿಚಾರದಲ್ಲಿ ತೆಗೆದುಕೊಳ್ಳಿ, ಇಲ್ಲ EV ಕ್ಯಾಪಿಟಲ್ ತೆಗೆದುಕೊಳ್ಳಿ, ಯಾವುದೇ ವಿಚಾರ ತೆಗೆದುಕೊಂಡ್ರು ಕೂಡ ನಾವೇ ಬಹಳ ಮುಂದಿದ್ದೀವಿ. ಅಂತದಕ್ಕೆ ನೀವು ಮಕ್ಕಳನ್ನ ಈ ಸಂದರ್ಭದಲ್ಲಿ ನೀವು ತಯಾರು ಮಾಡಬೇಕಾಗ್ತದೆ. ಸೊ ಅದರಿಂದ ನಾನು ಮೊನ್ನೆ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿಟ್ಕೊಂಡಿದ್ದೆ. ನಮ್ಮಲ್ಲೂ ಕೂಡ ಒಂದು ವೀಲ್ ಇದೆ, ಕಾಂಗ್ರೆಸ್ ಪಾರ್ಟಿಲಿ ಶಿಕ್ಷಕರದ ಒಂದು ತಂಡ ಇದೆ. ನಾವು ಶಿಕ್ಷಕರನ್ನ ಎಲ್ಲ ತಯಾರು ಮಾಡ್ಬೇಕಾದ್ರೆ ಟೀಚರ್ಸ್ಗೆಲ್ಲ ನಾವೆಲ್ಲ ಎಲೆಕ್ಷನ್ಗೆ ಮತ್ತೊಂದೆಲ್ಲ ಕೂಡ ರೆಪ್ರೆಸೆಂಟ್ ಮಾಡ್ಬೇಕಲ್ಲ ಅಸೆಂಬ್ಲಿಲಿ.
ಸೊ ನಮ್ಮಲ್ಲೂ ಇದೆ. ಆಗ ನನ್ನ ಫ್ರೆಂಡ್ ಜಿ.ಸಿ. ಚಂದ್ರಶೇಖರ್ ಒಂದು ಭಾಷಣ ಮಾಡ್ತಾ ಇದ್ರು. ಆ ಭಾಷಣ ಮಾಡ್ಬೇಕಾದ್ರೆ ಅವರು ಒಂದು ಸಣ್ಣ ಕತೆ ಹೇಳಿದ್ರು. ನನಗೆ ಅದು ನೆನಪು ಬಂತು. ಈಗ ನಾನು ಬರ್ಬೇಕಾದ್ರೆ ಕತೆ ವಿಚಾರ ನಾನು ಮಾತಾಡ್ಕೊಂಡು ಬಂದೆ. ಏನದು ಅಂತಂದ್ರೆ, ಒಬ್ಬ ರಾಜ ಒಂದು ಸನ್ಮಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಒಂದು ಸನ್ಮಾನ ಮಾಡ್ಬೇಕು ಅಂತ. ಯಾರು ಸನ್ಮಾನ ಮಾಡ್ಬೇಕು? ಸೊ ಮಂತ್ರಿಗಳನ್ನೆಲ್ಲ ಕೇಳಿದಂತ, ಯಾರು ಸನ್ಮಾನ ಮಾಡೋಣ ಹೇಳಿ, ಸ್ವಲ್ಪ ಈ ಸಂದರ್ಭ ಬಂದಿದೆ, ಒಂದು ಸನ್ಮಾನ ಮಾಡ್ಬೇಕು ಅಂತ. ಈಗ ನಾವೆಲ್ಲ ರಾಜ್ಯೋತ್ಸವಕ್ಕೂ ಕೂಡ ನಾವು ಪ್ರತಿ ವರ್ಷಕ್ಕೆ ಇಷ್ಟು ಅಂತ ಸನ್ಮಾನಗಳು ಮಾಡ್ತೀವಿ. ಮೊನ್ನೆ ಕೆಂಪೇಗೌಡ ದಿನಾಚರಣೆಗೂ ಸನ್ಮಾನ ಮಾಡ್ತಾ ಇದ್ವಿ. ಬೇರೆ ಬೇರೆ ಎಲ್ಲ ಸನ್ಮಾನಗಳೆಲ್ಲ ಸರ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾವಲ್ಲ. ಹಂಗೆ ಅವತ್ತಿನ ಕಾಲದಲ್ಲಿ ರಾಜ ಕೇಳ್ತಾರಂತೆ, ಏನೋ ಸನ್ಮಾನ ಮಾಡ್ಬೇಕು, ಯಾರು ಮಾಡಿದ್ರೆ ಹೋಗ್ತದೆ ಹೇಳಿ ನೀವು ಅಂತ. ಕೊನೆಗೆ ಎಲ್ಲ ಮಂತ್ರಿಗಳನ್ನ ಕೂಡ ಅವನ ಅಭಿಪ್ರಾಯನ ಕೇಳ್ದ, ಕುಳ್ಳಿಸ್ಕೊಂಡು ಮಂತ್ರಿಗಳನ್ನ, ಪ್ರೈಮ್ ಮಿನಿಸ್ಟರ್ ಎಲ್ಲ ಕುಳ್ಳಿಸ್ಕೊಂಡು ಕೇಳ್ದ. ಸೊ ಒಬ್ಬ ಮಂತ್ರಿ ಬಂದು, ಮೊದಲನೇ ಮಂತ್ರಿ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು, ಸ್ವಾಮಿ, ಇಂಜಿನಿಯರ್ಸ್ಗೆ ನೀವು ಮಾಡಬೇಕು. ಇಂಜಿನಿಯರ್ಸು ನಮ್ಗೆ ಫೌಂಡೇಶನ್, ಅವರು ಎಲ್ಲ ಕಟ್ಟೋರು, ಮಾಡೋರು, ರೋಡ್, ಬ್ರಿಡ್ಜ್, ಬಿಲ್ಡಿಂಗ್ ಎಲ್ಲ ಕಟ್ಟೋರು ಅವರೇ. ಎಲ್ಲ ಹೊಸ ತಂತ್ರಜ್ಞಾನ ಎಲ್ಲ ಕೂಡ ಅಳವಡಿಸೋರಲ್ವ, ಅವರಿಂದ ಮಾತ್ರ ಈ ದೇಶ ಮುಂದಕ್ಕೆ ಹೋಗ್ತದೆ. ಅವ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಅಂತ. ಇನ್ನೊಬ್ಬರು ಕೇಳಿದಂತೆ, ಅವ್ರ ಆರೋಗ್ಯ ಸಭೆ ಬಹಳ ಆರೋಗ್ಯ ಎಲ್ಲ ಏನು ಮಾಡೋಕ್ಕಾಗುದಿಲ್ಲ, ಅವನ್ನೇ ಮಾಡಿ ಅಂತ ಇನ್ನೊಬ್ಬರು ಕೇಳ್ದ. ಅವನೊಬ್ಬ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಸುಮಿತ್, ಒಳ್ಳೆ ದುಡ್ಡು ಕೊಡೋನು, ದುಡ್ಡು ತರೋನು, ಒಳ್ಳೆ ದುಡ್ಡನ್ನ ಕಲೆಕ್ಷನ್ ಮಾಡೋನು, ಇವೆಲ್ಲ ಕೂಡ ಫೈನಾನ್ಸ್ ಇರಬೇಕು. ಫೈನಾನ್ಸ್ ಇಲ್ಲ ಅಂದ್ರೆ ಏನು ಮಾಡೋಕೆ ಆಗುದಿಲ್ಲ, ಅವನು ಮಾಡಿ ಅಂತ ಒಬ್ಬ ಹೇಳಿದ್ರು. ರಾಜನ್ ಬಹಳ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಏನ್ ಮಾಡೋದು ಇದನ್ನ, ಹಿಂಗೆ ಇಷ್ಟೆಲ್ಲ ಹೇಳ್ತಾ ಇದ್ರು, ಏನ್ ಮಾಡೋದು? ಪ್ರೈಮ್ ಮಿನಿಸ್ಟರ್ ಕೇಳ್ತಾವ, ಏನಪ್ಪ ನಿನ್ನ ಅಭಿಪ್ರಾಯ ಅಂತ ಅಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಕೇಳ್ತಾರೆ. ಆ ಪ್ರೈಮ್ ಮಿನಿಸ್ಟರ್ ತಡೆದಿ ಸ್ವಾಮಿ 2 ನಿಮಿಷ ಅಂತ ಹೇಳಿ, ಕೊನೆಗೆ ಹೊರಗಡೆಯಿಂದ ಒಂದು ಹೆಣ್ಮಗಳು, ವಯಸ್ಸಾದಂತ ಒಂದು ಹೆಣ್ಮಗಳನ್ನ, ಒಂದು 65-70 ವರ್ಷ ಹೆಣ್ಮಗಳನ್ನ ಕರ್ಕೊಂಡು ಬಂದ ತಕ್ಷಣ ಎಲ್ಲರೂ ಕೂಡ ಇರೋರೆಲ್ಲ ಸೇರಿ ಎದ್ದು ನಿಂತ್ಕೊಂಡ್ಬಿಟ್ರು. ಕೊನೆಗೆ ಎಲ್ಲರೂ ಮಕ್ಕ ನೋಡ್ಬಿಟ್ಟು ಈ ರಾಜನು ಕೂಡ ಎದ್ದು ನಿಂತ್ಕೊಳ್ಬೇಕಂತ ಪರಿಸ್ಥಿತಿ ಬರ್ತದೆ. ಕೇಳದಂತ ಏನು ಅಂತ, ಯಾಕೆಲ್ಲ ಎದ್ದು ನಿಂತ್ಕೊಂಡ್ರಿ ಅಂತ. ಅವ್ರು ನಮ್ಮ ಟೀಚರ್ ಸ್ವಾಮಿ, ಅದಕ್ಕೆ ನಾವು ಎದ್ದು ನಿಂತ್ಕೊಂಡು ಅಂತ. ಸೊ ಹಂಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.